ಮುಜರಾಯಿ ಇಲಾಖೆಯ ನಿಯಮಾವಳಿಯಂತೆ ಸಕಲೇಶಪುರ ತಾಲೂಕು ಹಾನಬಾಳು ಹೋಬಳಿ ದೇವಲಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಶ್ರೀ ಬೆಟ್ಟದ ಭೈರವೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಲು ಗ್ರಾಮಸ್ಥರಿಗೆ ಅವಕಾಶ ಕಲ್ಪಿಸಿಕೊಡಲಾಗುವುದು ಎಂದು ಶಾಸಕ ಸಿಮೆಂಟ್ ಮಂಜು ತಿಳಿಸಿದ್ದಾರೆ. ಮುಜರಾಯಿ ಇಲಾಖೆಯ ನಿಯಮಾವಳಿಯಂತೆ ತಾಲೂಕು ಹಾನಬಾಳು ಹೋಬಳಿಯ ದೇವಲಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶ್ರೀ ಬೆಟ್ಟದ ಭೈರವೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಹಾಗೂ ಸಮರ್ಪಕ ನಿರ್ವಹಣೆಗಾಗಿ ಸ್ಥಳೀಯರ ಸಮಿತಿ ರಚಿಸುವ ಸಂಬಂಧ ತಾಲೂಕು ಕಚೇರಿ ಸಭಾಂಗಣದಲ್ಲಿ 8 ಗ್ರಾಮಗಳ ಮುಖಂಡರೊಂದಿಗೆ ಶಾಸಕ ಸಿಮೆಂಟ್ ಮಂಜುನಾಥ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜುನಾಥ್, ಇತ್ತೀಚಿನ ದಿನಗಳಲ್ಲಿ ಶ್ರೀ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡುವ ಕೆಲ ಪ್ರವಾಸಿಗರಿಂದ ಅಹಿತಕರ ಘಟನೆಗಳು ನಡೆಯುತ್ತಿರುವ ಬಗ್ಗೆ ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ದೇವಸ್ಥಾನದ ಪಾವಿತ್ರ್ಯ ಕಾಪಾಡುವ ಉದ್ದೇಶದಿಂದ ಸ್ಥಳೀಯರನ್ನೊಳಗೊಂಡ ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿ ದೇವಸ್ಥಾನದ ಉಸ್ತುವಾರಿಯನ್ನು ನೋಡಿಕೊಳ್ಳಲು ಅವಕಾಶ ನೀಡುವಂತೆ ಮನವಿ ಮಾಡಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ ಎಂದು ಹೇಳಿದರು. ಮುಜರಾಯಿ ಇಲಾಖೆಯ ನಿಯಮಾವಳಿಯಂತೆ ದೇವಸ್ಥಾನದ ಅಭಿವೃದ್ಧಿಗೆ ಸ್ಥಳೀಯರ ಸಮಿತಿ ರಚಿಸುವ ಕುರಿತು ತಾಲೂಕು ಆಡಳಿತದ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗುವುದು. ಬಳಿಕ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಅಗತ್ಯ ಅನುಮತಿ ಪಡೆದು ಸ್ಥಳೀಯರ ಪಾಲ್ಗೊಳ್ಳುವಿಕೆಗೆ ಅವಕಾಶ ಕಲ್ಪಿಸಲಾಗುವುದು ಎಂದು ಭರವಸೆ ನೀಡಿದರು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್, ಹೊರ ಜಿಲ್ಲೆಗಳಿಂದ ದೇವಸ್ಥಾನಕ್ಕೆ ಆಗಮಿಸುವ ಕೆಲ ಪ್ರವಾಸಿಗರು ಭಯಭಕ್ತಿ ಇಲ್ಲದೆ ದೇವಾಲಯದ ಆವರಣದಲ್ಲಿ ಅಶಿಸ್ತು ವರ್ತನೆ ನಡೆಸುತ್ತಿರುವುದು ವಿಷಾದನೀಯ. ದೇವಾಲಯದ ಪಾವಿತ್ರ್ಯ, ಸಂಪ್ರದಾಯ ಮತ್ತು ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆ ಬಾರದಂತೆ ಸೂಕ್ತ ನಿಯಮಗಳನ್ನು ಜಾರಿಗೆ ತರಬೇಕು. ಸ್ಥಳೀಯರ ಸಹಕಾರದೊಂದಿಗೆ ದೇವಸ್ಥಾನದ ಅಭಿವೃದ್ಧಿಗೆ ಹಾಗೂ ಶಿಸ್ತು ಕಾಪಾಡುವ ಕೆಲಸ ನಡೆಯಬೇಕು ಎಂದು ಹೇಳಿದರು. ಸಭೆಯಲ್ಲಿ ಗ್ರಾಮಸ್ಥರು ದೇವಾಲಯದ ಅಭಿವೃದ್ಧಿಗೆ ಮೂಲಸೌಕರ್ಯ ಕಲ್ಪಿಸುವುದು, ಸ್ವಚ್ಛತೆ ಕಾಪಾಡುವುದು, ಭದ್ರತಾ ವ್ಯವಸ್ಥೆ ಬಲಪಡಿಸುವುದು ಹಾಗೂ ಭಕ್ತರಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವಂತೆ ಮನವಿ ಮಾಡಿದರು. ಪ್ರತಿಯೊಂದೂ ಯಾವುದೂ ಸ್ಟೇಟ್ ಗೌರ್ಮೆಂಟಲ್ಲಿ ಅಪ್ರೂವಲ್ಸೇ ತೊಗೊಳಕ್ಕಾಗಲ್ಲ. ನಾವು ಫಾರೆಸ್ಟ್ ಏನಿದೆ ಪ್ರತಿಯೊಂದು ಅಪ್ರೂವಲ್ಸು ಸೆಂಟ್ರಲ್ ಗೌರ್ಮೆಂಟ್ ಹತ್ರನೇ ಇರೋದ್ರಿಂದ, ಈಗ ಫಾರ್ ಎಕ್ಸಾಂಪಲ್ ಈ ನಾಗಾರ್ಜುನ ಆಗಿರ್ಬೋದು, IPCL ಆಗಿರ್ಬೋದು, ಇದೆಲ್ಲ ಪವರ್ ಪ್ರಾಜೆಕ್ಟ್ 30 years ಲೀಸಲ್ಲಿ ತುಂಬ ಹಿಂದೆ 2001-12 ಅಪ್ರೂವಲ್ ಆಗಿರೋದು. ಅದೆಲ್ಲ ಕಮ್ಮಿ ಅಂತಂದರೆ ನಂಗೆ 18 ಮೆಗಾವ್ಯಾಟ್ ಪವರ್ ಜನರೇಟ್ ಆಗುತ್ತೆ. ಇವಾಗ ಇಟ್ ಈಸ್ ಹೈಲಿ ಇಂಪಾಸಿಬಲ್ ಟು ಗೆಟ್ ಅಪ್ರೂವಲ್ ಆಫ್ ಅದೇ ಥರದ್ದು ಇನ್ನೊಂದು ನನ್ನ ಪವರ್ ಪ್ರಾಜೆಕ್ಟ್ ಇದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಸಿಸ್ಟಮ್ ಗೈಡ್ಲೈನ್ಸ್ ಎಲ್ಲ ತುಂಬ ಚೇಂಜ್ ಆಗಿದೆ. ಟು ಪ್ರಿಸರ್ವ್ ಫಾರೆಸ್ಟ್ ತುಂಬ ಚೇಂಜ್ ಮಾಡಿದ್ದಾರೆ. ಮುಂಚೆ ಇರೋ ರೀತಿ ಇವಾಗ ಇಲ್ಲ. ಬಟ್ ಇವಾಗ ಅಲ್ಲಿ ಏನು ಹಿಂದೆ ಆಗಿದೆ, ಅನುಕೂಲನೇ ಆಗಿದೆ. ನಮಗೂ ಅನುಕೂಲ ಆಗಿದೆ. ಗ್ರಿಡ್ಡಿಗೆ ಅವರು ಎವ್ರಿ ಇಯರ್ ಅಷ್ಟು ಪವರ್ ಜನರೇಟ್ ಮಾಡಿ ಗ್ರಿಡ್ಡಿಗೆ ಅಭಿವೃದ್ಧಿ ಆಗಬೇಕು ಅಂದರೆ ಪ್ರವಾಸಿಗರು ಬರಬೇಕಲ್ವ. ಈಗ ನಿಯಮಗಳನ್ನ ಹಾಕಿದ್ರೆ ಪ್ರವಾಸಿಗರೇ ಬರಲ್ಲ ಇನ್ನು ಮುಂದಕ್ಕೆ ಅಂತ. ಈ ದೇವಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟ ಅಲ್ಲ ಏನಾಗುತ್ತೆ ನೋಡಿ, ಈಗ ಇಲ್ಲಿ ಪ್ರವಾಸೋದ್ಯಮಕ್ಕೆ ಈಗ ತುಂಬ ಸಮಸ್ಯೆ ಆಗ್ತಾರೆ ನಮ್ಗೆ ಅರಣ್ಯ ಇಲಾಖೆಯಿಂದ. ನಾವು ಅರಣ್ಯ ಇಲಾಖೆಗೂ ಕೂಡ ಟ್ರೆಕ್ಕಿಂಗಿಗೆ ಕೂಡ ನಿಮ್ಮ ಆನ್ಲೈನ್ ಬುಕ್ಕಿಂಗ್ ಮಾಡಿ ಹಣವನ್ನು ಏನು ಬೇಕು ಪಾವತಿಯನ್ನು ಮಾಡಿಸ್ಕೊಂಡೇ ಪರ್ಮಿಷನ್ ಕೊಡಿ ಅಂತಕ್ಕಂಥದ್ದನ್ನ ನಾನು ಮಂತ್ರಿಗಳಿಗೆ, ಸರ್ಕಾರಕ್ಕೆ ಹಲವು ಬಾರಿ ಒತ್ತಾಯವನ್ನು ಮಾಡಿದ್ದೀವಿ. ಇನ್ನೂ ಕೂಡ ಅದು ಕಂಪ್ಲೀಟ್ ಆಗಿಲ್ಲ. ಈ ಮುಂದೆ ಬರ್ತಕ್ಕಂಥ ಅಧಿವೇಶನದಲ್ಲೂ ಕೂಡ ಸರ್ಕಾರಕ್ಕೆ ನನ್ನ ಗಮನ ಸೆಳೀತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಖಂಡಿತವಾಗ್ಲೂ ಕೂಡ ಈ ಭಾಗದಲ್ಲಿ ಪ್ರವಾಸೋದ್ಯಮ ಇಲ್ಲ ಅಂದರೆ ನಿಜವಾಗ್ಲೂ ಕೂಡ ಆರ್ಥಿಕ ಚಟುವಟಿಕೆನೇ ಒಂದು ರೀತಿಯಲ್ಲಿ ನಮ್ಮ ಕಾಫಿ ವರ್ಷಕ್ಕೊಂದ್ಸತಿ ಬರೋದು ಬಿಟ್ಟರೆ ಬೇರೆ ಏನಾದರೂ ಕೂಡ ಆರ್ಥಿಕ ಚಟುವಟಿಕೆ ಇದೆ ಅಂತ ಹೇಳಿದರೆ ನಿಜವಾಗ್ಲೂ ಕೂಡ ಇವತ್ತು ಹೋಮ್ ಸ್ಟೇ ಮತ್ತು ರೆಸಾರ್ಟ್ಸಿಗೆ ಬರ್ತಕ್ಕಂಥ ಸಾರ್ವಜನಿಕರು. ಆದರೆ ಪ್ರವಾಸೋದ್ಯಮ ಕೆಲವೊಂದು ಸ್ಥಳಗಳು ಓಪನ್ ಇಲ್ದಿರ್ತಕ್ಕಂಥ ಕಾರಣ ಕೆಲವೊಂದು ಹೋಮ್ ಸ್ಟೇ ರೆಸಾರ್ಟ್ಗಳಿಗೆ ಇವತ್ತು ತೊಂದರೆ ಆಗಿರ್ತಕ್ಕಂಥದ್ದು ನಿಜ. ಮುಂದಿನ ದಿನಗಳಲ್ಲಿ ನಾವೀಗ ಅರಣ್ಯ ಇಲಾಖೆಯಲ್ಲಿ ಖಂಡಿತವಾಗ್ಲೂ ಕೂಡ ಅದನ್ನೇ ಚರ್ಚೆ ಮಾಡ್ತಿದ್ದೀವಿ. ಆದಷ್ಟು ಬೇಗ ಇದು ಸಮಸ್ಯೆಗೆ ಒಂದು ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸರ್ಕಾರನೂ ಕೂಡ ಇದ್ರ ಬಗ್ಗೆ ಆದಷ್ಟು ಬೇಗ ಗಮನ ಹರಿಸಿ ಎಲ್ಲೆಲ್ಲಿಗೆ ಸಾರ್ವಜನಿಕರನ್ನ ಬಿಡಲಿಕ್ಕೆ ಅವಕಾಶ ಇದೆ ಅಲ್ಲಿಗೆ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರನೇ ಆನ್ಲೈನಲ್ಲಿ ಅಟ್ಲೀಸ್ಟ್ ಬುಕ್ಕಿಂಗ್ ಮಾಡಿ ಅವರಿಗೆ ಏನು ಪಾವತಿ ಆಗಬೇಕು ಹಣವನ್ನು ಪಾವತಿ ಮಾಡಿಕೊಂಡು ಒಂದು ರೀತಿ ಪರ್ಮಿಷನ್ ಕೊಡೋದು ಒಳ್ಳೆಯದು ಅಂತಕ್ಕಂಥ ನಮ್ಮ ಉದ್ದೇಶ. ಥ್ಯಾಂಕ್ ಯು. ಸಭೆಯಲ್ಲಿ ಮುಜರಾಯಿ ಇಲಾಖೆ ಅಧಿಕಾರಿಗಳು, ತಾಲೂಕು ಆಡಳಿತದ ಅಧಿಕಾರಿಗಳು, 8 ಗ್ರಾಮಗಳ ಮುಖಂಡರು ಹಾಗೂ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. You are watching TV 46 News Kannada.